ರಾಜ್ಕುಮಾರ್ ಅವರು ಶಂಕರ್ ನಾಗ್ನ ಕೊಲೆ ಮಾಡಿದ್ರು. ಒಬ್ಬ ಜೆನ್ಸಿ ಕಿಡ್ ನನ್ನ ಹತ್ರ ಸಿನಿಮಾದಲ್ಲಿ ಕೆಲಸ ಕೇಳ್ಕೊಂಡ್ ಬಂದಿದ್ದ. ನಮ್ಮ ಕನ್ನಡದ ಲೆಜೆಂಡರಿ ಆಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಆಕ್ಟಿಂಗೇ ಬರಲ್ಲ, ಓವರ್ ಆಕ್ಟಿಂಗ್ ಅಂತಂದ. ಮೇ ಬಿ ತುಂಬಾ ಜನರೇಷನ್ ಗ್ಯಾಪ್ ಇದೆ, ಸೊ ಈ ಹ್ಯಾಸ್ ಡಿಫ್ರೆಂಟ್ ಒಪಿನಿಯನ್ ಅಂತ ನಾನು ಸುಮ್ಮನಾದೆ. ತನ್ನ ತಾನು ಈ ಜನರೇಷನ್ ನ ಜೀನಿಯಸ್ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ರಾಜ್ಕುಮಾರ್ ಅವರು ಶಂಕರ್ ನಾಗ್ನ ಕೊಲೆ ಮಾಡಿದ್ರು ಅಂತಂದ. ಅವಾಗ ನನಗ್ ಕೋಪ ಬಂತು. ಹೆಂಗೆ ಅಂತಂದೆ. ಶಂಕರ್ ನಾಗ್ ಕಾರ್ನಲ್ಲಿ ಹೋಗುವಾಗ ಅಂತಂದ. ಏಯ್ ಶಂಕರ್ ನಾಗ್ ಅಲ್ಲ, ಶಂಕರ್ ನಾಗ್ ಸಾರ್, ರೆಸ್ಪೆಕ್ಟ್ ಸೀನಿಯರ್ಸ್ ಫಸ್ಟ್ ಅಂತಂದೆ. ಅವಾಗ ಉಡಾಫೆನಲ್ಲೇ ಓಕೆ ಬ್ರೋ ಅಂತಂದ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ರಾಜ್ಕುಮಾರ್ ಅವರು ಪ್ಲಾನ್ ಮಾಡಿ ಶಂಕರ್ ನಾಗ್ ಅವ್ರು ಹೋಗ್ತಿದ್ದ ಕಾರ್ಗೆ ಲಾರಿನಿಂದ ಗುದ್ದಿಸಿ ಸಾಯಿಸಿದ್ರು ಅಂತಂದ. ನಾನು ಯಾಕೆ ಅಂತ ಕೇಳಿದೆ. ತನ್ನ ಮುಂದೆ ಯಾರು ಬೆಳಿಬಾರದು ಅನ್ನೋ ಉದ್ದೇಶದಿಂದ ಅಂತಂದ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಲ್ಲಿಗೆ ನನ್ನ ಕೋಪ ನೆತ್ತಿಗೇರಿತ್ತು. ಅಯ್ಯೋ ಬೋಳಿಕೆ ರಂಗ ಚೋದಿ ಮಗನೇ, ತುಳಿಸ್ ಸಾಯಿಸ್ಬಿಡ್ತೀನಿ, ಇಲ್ಲಿಂದ ಎದ್ದೋದ್ರೆ ಸರಿ ಅಂತಂದೆ. ನೀನು ಹೇಳ್ದಂಗೆ ಆಗಿದ್ದೆ. ಅರುಂಧತಿ ನಾಗ್ ಮೇಡಮ್ ಜೋಗಿ ಸಿನಿಮಾದಲ್ಲಿ ಶಿವಣ್ಣನ ಜೊತೆ ಯಾಪ ಆಕ್ಟ್ ಮಾಡ್ತಿದ್ರು ಅಂತ ಕೇಳಿದೆ. ಅನ್ನ ತಿಂದ ಐಕಳೆ ಬದುಕ್ತಿಲ್ಲ, ಇನ್ನಿಸ ತಿಂದ ಐಕಳು ಬದುಕ್ತಾವ. ನಾನು ಅವ್ರ ಜೊತೆಲಿ ಕೆಲಸ ಮಾಡಿದಾಗ ತೆಗ್ಸಿದಂತ ಫೋಟೋ ತೋರಿಸ್ದೆ. ಅರುಂಧತಿ ಮೇಡಮ್ಗೆ ಶಿವಣ್ಣ ಮೇಲಿರೋ ಪ್ರೀತಿ, ಅಣ್ಣವರ ಕುಟುಂಬ ಮೇಲಿರೋ ಗೌರವನ ಅವನಿಗೆ ತಿಳಿಸ್ದೆ. ಅವನು ಕೇಳೋ ಸ್ಥಿತಿನಲ್ಲಿರ್ಲಿಲ್ಲ. ಒಬ್ಬ ಮನುಷ್ಯನ ಅವಮಾನ ಮಾಡೋದ್ರಿಂದಾಗ್ಲಿ, ಅವನ ಜೀವನನ ಹಾಳು ಮಾಡೋದ್ರಿಂದಾಗ್ಲಿ ತೃಪ್ತಿ ಸಿಗುತ್ತೆ ಅಂತ ತಿಳ್ಕೊಂಡಿದ್ರೆ ಅದು ಮನುಷ್ಯತ್ವ, ರಾಕ್ಷಸತನ. ಈ ಶಂಕರ್ ನಾಗ್ ಸರ್ಗೆ ಆಕ್ಸಿಡೆಂಟ್ ಆದ ಕಾರಲ್ಲಿ ಅವರ ಧರ್ಮಪತ್ನಿ ಅರುಂಧತಿ ನಾಗ್ ಮೇಡಮ್ ಮತ್ತೆ ಅವ್ರ ಮಗಳು ಇಬ್ರು ಇದ್ರು. ಅವ್ರ ಹೆಂಗ್ ಬದುಕೊಂಡ್ರು ಅಂತ ಕೇಳ್ದೆ. ನೀನ್ ಹೇಳ್ದಂಗಾಗಿದ್ರೆ ಅಣ್ಣವ್ರ ಮೇಲೆ ಕೇಸ್ ಹಾಕ್ಬೋದಿತ್ತಲ್ಲ ಅಂತಂದೆ. ಅದಕ್ಕೆ ಅವನು ಅವಾಗ ಅವ್ರಿಗೆ ಭಯ ಆಗಿತ್ತು ಅಂತಂದ. ತಪ್ಪ, ನಿನ್ ಜೊತೆ ನೀನ್ ಮಾತಾಡೋ ಪ್ರಯೋಜನ ಇಲ್ಲ, ಫಸ್ಟ್ ಇಲ್ಲಿಂದ ಕಳ್ಸ್ಕೊಳ ಅಂತಂದೆ. ಈ ಅರೆ ಬರೆ ಬೆಂದವರು, ಸಮಾಜಘಾತಕರು, ಈ ನಾಡಿನ ಟೆರರಿಸ್ಟ್ಗಳು ಸುಳ್ಳು ಸುದ್ದಿನ ಊರ್ ತುಂಬಾ ಹಬ್ಬಿಸಿ ನಾಡನ್ನ ಹಾಳು ಮಾಡೋ ಅಂತ ನಾಡ ದ್ರೋಹಿ. ಇವ್ರದ್ದು ಪೇವರ್ಸಿ ಬಾಳು, ಊರ್ ತುಂಬಾ ಗೋಳು. Heartily signing off. Avirama Kantirava.